ಒಂದು ವಾರಗಳ ಕಳೆಯುತ್ತಾ ಬಂದರೂ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಬಿಕ್ಕಟ್ಟು ಮಾತ್ರ ಮುಗಿಯುವ ಲಕ್ಷಣ ಗೋಚರಿಸುತ್ತಿಲ್ಲ. ಪೈಲಟ್ ಡ್ಯೂಟಿ ನಿಯಮಗಳು ಹಾಗೂ ಆಂತರಿಕ ಯೋಜನೆಗಳ ದೋಷದಿಂದಾಗಿ ಸೋಮವಾರ ಕೂಡ ವಿಮಾನಯಾನ ವ್ಯತ್ಯಯ ಮುಂದುವರಿದಿದ್ದು 500ಕ್ಕೂ ಅಧಿಕ ವಿಮಾನಗಳು ರದ್ದಾಗಿವೆ. ಬೆಂಗಳೂರಿನಲ್ಲಿ ಸೋಮವಾರದಂದು 127 ಇಂಡಿಗೋ ವಿಮಾನಗಳು ರದ್ದಾಗಿವೆ. ದೆಹಲಿಯಲ್ಲಿ 134 ಹಾಗೂ ಹೈದರಾಬಾದ್ನಲ್ಲಿ 77 ವಿಮಾನಯಾನ ಸೇವೆ ರದ್ದು ಮಾಡಲಾಗಿದೆ. ಇನ್ನುಳಿದಂತೆ ಮುಂಬೈ, ಚೆನ್ನೈ ಹಾಗೂ ಜೈಪುರದಲ್ಲಿಯೂ ಇದೇ ಸಮಸ್ಯೆ ಮುಂದುವರೆದಿದೆ. ಇನ್ನು ನವೆಂಬರ್ 21ರಿಂದ ಡಿಸೆಂಬರ್ 7ರ ನಡುವೆ ರದ್ದಾಗಿರುವ ವಿಮಾನಯಾನ ಟಿಕೆಟ್ನ ರಿಫಂಡ್ ಪ್ರಕ್ರಿಯೆ ಮುಂದುವರೆದಿದೆ. ಇಂಡಿಗೋ ಸಂಸ್ಥೆಯು ಈವರೆಗೆ 827 ಕೋಟಿ ರೂಪಾಯಿಗಳನ್ನು ಪ್ರಯಾಣಿಕರಿಗೆ ಮರುಪಾವತಿ ಮಾಡಿದೆ. ಈ ಎಲ್ಲದರ ನಡುವೆ ವಿಮಾನಗಳ ರದ್ದತಿ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಇಲ್ಲ ಎಂದಿದೆ. ಕೇಂದ್ರ ಸರ್ಕಾರವೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವಾಗ ನ್ಯಾಯಾಂಗದ ಮಧ್ಯಪ್ರವೇಶದ ಅಗತ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ.